ತುಲಾ ರಾಶಿಯವರೇ, ಜೈ ಮಾತಾದಿ, ಜೈ ಮಾ ಕಾಳಿ, ಜೈ ಮಾ ಭವಾನಿ. ತುಲಾ ರಾಶಿಯವರೇ, ನಿಮ್ಮೆಲ್ಲರಿಗೂ ಇಂದಿನ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹೌದು ತುಲಾ ರಾಶಿಯವರೇ, ಎಚ್ಚರಿಕೆಯಿಂದ ಇರಿ. ಈಗ ನಿಮ್ಮ ಜೀವನ ಕಾಲದಲ್ಲಿ ಮಹಾಭಾರತ ಶುರುವಾಗಲಿದೆ. ಹಾಗೆ ಹೇಳುವುದಾದರೆ ಈಗ ನಿಮ್ಮ ಜೀವನ ಕಾಲದಲ್ಲಿ ಮಹಾಯುದ್ಧ ಶುರುವಾಗುತ್ತದೆ. ತುಲಾ ರಾಶಿಯವರೇ, ಈ ಮಹಾಭಾರತ ಯಾವುದೇ ಯುದ್ಧ ಭೂಮಿಯದ್ದಾಗಿರುವುದಿಲ್ಲ. ತುಲಾ ರಾಶಿಯವರೇ, ಈ ಮಹಾಭಾರತ ನಿಮ್ಮ ಧೈರ್ಯದ್ದಾಗಿರುತ್ತದೆ, ನಿಮ್ಮ ಚಿಂತೆಯದ್ದಾಗಿರುತ್ತದೆ, ಈ ಕರ್ಮಗಳದ್ದಾಗಿರುತ್ತದೆ. ಹೌದು ತುಲಾ ರಾಶಿಯವರು ಮೊದಲು ಯಾರು ಕರ್ಮಫಲ ಮತ್ತು ಭಗವಾನ್ ಶನಿದೇವ ಮಹಾರಾಜರ ಸತ್ಯವಾದ ಭಕ್ತರಾಗಿದ್ದಾರೋ, ಈ ವಿಡಿಯೋ ನೋಡುತ್ತಾ ಇದ್ದಾರೋ ಮೊದಲು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ, ಜೈ ಮಾ ಭವಾನಿ ಎಂದು ಕಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ತುಲಾ ರಾಶಿಯವರೇ, ಮುಂದಿನ ಸಮಯದಲ್ಲಿ ನೀವು ಸಾಮಾನ್ಯ ಮನುಷ್ಯರಿಂದ ಮಹಾನ್ ಮನುಷ್ಯರಾಗಲಿದ್ದೀರಿ. ತುಲಾ ರಾಶಿಯವರೇ, ಇಲ್ಲಿಯವರೆಗೆ ನೀವು ತುಂಬ ದುಃಖ ನೋವು ಅನುಭವಿಸಿದ್ದೀರಿ. ನೀವು ತುಂಬ ಬಡತನವನ್ನು ನೋಡಿದ್ದೀರಿ. ಹೌದು ಸ್ನೇಹಿತರೆ, ಅನೇಕ ಬಾರಿ ನಿಮ್ಮವರೇ ನಿಮಗೆ ತಪ್ಪು ಲಾಭ ಪಡೆದಿದ್ದಾರೆ. ಅನೇಕ ಬಾರಿ ನಿಮ್ಮ ಸರಳತೆ ಮತ್ತು ಮೃದು ಸ್ವಭಾವವನ್ನು ಜನರು ತಪ್ಪಾಗಿ ಬಳಸಿಕೊಂಡಿದ್ದಾರೆ. ತುಲಾ ರಾಶಿಯವರೇ, ಅನೇಕ ಬಾರಿ ನೀವು ಇತರರ ಸಂತೋಷಕ್ಕಾಗಿ ನಿಮ್ಮ ಕಷ್ಟ ನೋವನ್ನು ಮುಚ್ಚಿಟ್ಟಿದ್ದೀರಿ ಮತ್ತು ಅನೇಕ ಬಾರಿ ನೀವು ನಿಮ್ಮ ಭಾವನೆಗಳನ್ನು ಅಡಗಿಸಿಕೊಂಡು ಸುಮ್ಮನಿದ್ದೀರಿ. ಆದರೆ ಈಗ ಸಮಯ ಬದಲಾಗಲಿದೆ. ತುಲಾ ರಾಶಿಯವರೇ, ಗ್ರಹಗಳ ಚಲನೆ ನಿಮ್ಮನ್ನು ಒಳಗಿನಿಂದ ಕದಲಿಸುತ್ತಿದೆ. ಆದರೆ ಅದೇ ಗ್ರಹಗಳು ನಿಮ್ಮನ್ನು ಹೊಸ ಎತ್ತರಕ್ಕೆ ಕರೆದೊಯ್ಯುತ್ತವೆ. ನಿಮ್ಮ ರಾಶಿ ಸ್ಥಿರತೆ ಮತ್ತು ಧೈರ್ಯದ ರಾಶಿಯಾಗಿದೆ. ತುಲಾ ರಾಶಿಯವರೇ, ನೀವು ಬದಲಾವಣೆಯನ್ನು ಇಷ್ಟಪಡುವುದಿಲ್ಲ. ಆದರೆ ಜೀವನ ನಿಮ್ಮನ್ನು ಬಲಪಡಿಸಿದಾಗ ನೀವು ನಿಧಾನವಾಗಿ ಬದಲಾವಣೆಯನ್ನು ಒಪ್ಪಿಕೊಳ್ಳುತ್ತೀರಿ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಈ ಧೈರ್ಯ ಮತ್ತು ಸಹನ ಶಕ್ತಿಯೇ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ತುಲಾ ರಾಶಿಯವರೇ, ನಿಮ್ಮನ್ನು ನಿಧಾನ ಮತ್ತು ದುರ್ಬಲ ಎಂದು ತಿಳಿದಿದ್ದ ಜನರೇ ನಿಮ್ಮ ನಿರ್ಧಾರ ಮತ್ತು ಸಂಕಲ್ಪದಿಂದ ಭಯಪಡಲು ಶುರು ಮಾಡುತ್ತಾರೆ. ಮೊದಲು ಮಾತನಾಡೋಣ ಹಣ ಸಂಪತ್ತಿನ ಬಗ್ಗೆ. ನಿಮ್ಮ ಜೀವನದಲ್ಲಿ ಹಣದ ವಿಷಯದಲ್ಲಿ ತುಂಬ ದೊಡ್ಡ ಏರಿಳಿತ ಕಾಣಿಸುತ್ತಿದೆ. ತುಲಾ ರಾಶಿಯವರೇ, ಮಗು ಒಂದು ಸಮಯ ಬರುತ್ತದೆ, ಆಗ ನಿಮಗೆ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಎನಿಸುತ್ತದೆ. ಸಂಪಾದನೆ ಆಗುವುದಿಲ್ಲ, ಆದರೆ ಇದ್ದಕ್ಕಿದ್ದಂತೆ ಖರ್ಚು ಹೆಚ್ಚಾಗುತ್ತದೆ. ಹಳೆಯ ಸಾಲ, ಕುಟುಂಬದ ಜವಾಬ್ದಾರಿಗಳು, ಮನೆಯ ಅಗತ್ಯಗಳು, ಮಕ್ಕಳ ಭವಿಷ್ಯ, ಆರೋಗ್ಯದ ಖರ್ಚು ಇವೆಲ್ಲದರ ನಡುವೆ ಮನಸ್ಸು ತೊಂದರೆಯಾಗುತ್ತದೆ. ಆದರೆ ಗಾಬರಿಯಾಗಬೇಡಿ, ಈ ಸಮಯ ನಿಮಗೆ ಕಲಿಸಲು ಬಂದಿದೆ. ಹಣ ಕೇವಲ ಸಂಪಾದಿಸಬಾರದು, ಅದನ್ನು ನಿಭಾಯಿಸಬೇಕು ಕೂಡ. ನೀವು ಗುರಿ ಇರುವ ಮತ್ತು ಸರಿಯಾದ ಸಮಯದಲ್ಲಿ ಹೂಡಿಕೆ ಮಾಡಬೇಕು ಕೂಡ. ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಪ್ರವೇಶಿಸುತ್ತಾನೆ. ಅವನು ನಿಮಗೆ ಹೊಸ ಸಂಪಾದನೆಯ ದಾರಿ ತೋರಿಸುತ್ತಾನೆ. ಈ ವ್ಯಕ್ತಿ ಸ್ನೇಹಿತನಾಗಿರಬಹುದು ಅಥವಾ ಸಂಬಂಧಿಯಾಗಿರಬಹುದು. ಅವನ ಮೂಲಕ ನಿಮಗೆ ಕೆಲಸ ಮತ್ತು ವ್ಯಾಪಾರ ಅಥವಾ ನೌಕರಿಯಲ್ಲಿ ಹೊಸ ಅವಕಾಶ ಸಿಗುತ್ತದೆ. ದೀರ್ಘಕಾಲದಿಂದ ನೌಕರಿ ಹುಡುಕುತ್ತಿದ್ದವರಿಗೆ ಇದ್ದಕ್ಕಿದ್ದಂತೆ ಒಳ್ಳೆಯ ಸುದ್ದಿ ಸಿಗಬಹುದು. ವ್ಯಾಪಾರ ಮಾಡುತ್ತಿರುವವರಿಗೆ ನಿಂತು ಹೋದ ಹಣ ನಿಧಾನವಾಗಿ ವಾಪಸ್ ಬರಲು ಶುರುವಾಗುತ್ತದೆ. ತುಲಾ ರಾಶಿಯವರೇ, ಆದರೆ ಇಲ್ಲಿ ಒಂದು ಎಚ್ಚರಿಕೆಯು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ವಿಶೇಷವಾಗಿ ಹಣದ ವಿಷಯದಲ್ಲಿ ಯಾರಾದರೂ ಸಿಹಿ ಮಾತುಗಳಿಂದ ನಿಮ್ಮನ್ನು ನಷ್ಟ ಮಾಡಲು ಪ್ರಯತ್ನಿಸಬಹುದು. ದಾಖಲೆಗಳು, ಕಾಗದ, ಬ್ಯಾಂಕಿಗೆ ಸಂಬಂಧಿಸಿದ ಕೆಲಸ, ಆನ್ಲೈನ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರಲಿ. ಚಿಕ್ಕ ನಿರ್ಲಕ್ಷ್ಯ ದೊಡ್ಡ ನಷ್ಟ ಮಾಡಬಹುದು. ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಮನೆಗೆ ಸಂಬಂಧಿಸಿದ್ದು ಕಾಣಿಸುತ್ತದೆ. ಮನೆಯೊಳಗೆ ದೀರ್ಘಕಾಲದಿಂದ ನಡೆಯುತ್ತಿದ್ದ ತಪ್ಪು ತಿಳುವಳಿಕೆಗಳು ನಿಧಾನವಾಗಿ ಮುಗಿಯುತ್ತವೆ. ಸ್ನೇಹಿತರೆ, ದಂಪತಿಗಳ ನಡುವೆ ಮಾತುಕತೆ ಹೆಚ್ಚಾಗುತ್ತದೆ. ಆದರೆ ಕೋಪ ಮತ್ತು ಅಹಂಕಾರದಿಂದ ದೂರವಿರಬೇಕು ಮತ್ತು ಮೂರನೇ ವ್ಯಕ್ತಿಗಳು ಬರದಂತೆ ನೋಡಿಕೊಳ್ಳಬೇಕು. ಸ್ನೇಹಿತರೆ, ಆದರೆ ಕೋಪ ಮತ್ತು ಅಹಂಕಾರದಿಂದ ಸಂಪೂರ್ಣವಾಗಿ ದೂರವಿರಬೇಕು. ನಿಮ್ಮ ಒಂದು ಅಭ್ಯಾಸವೇನೆಂದರೆ ನೀವು ತುಂಬ ಸಹಿಸಿಕೊಳ್ಳುತ್ತೀರಿ, ಆದರೆ ಸಹನ ಶಕ್ತಿ ಮುರಿದಾಗ ನನ್ನ ತುಲಾ ರಾಶಿಯವರೇ ಸ್ಫೋಟವಾಗುತ್ತದೆ. ಈ ಅಭ್ಯಾಸ ಈ ಸಂಬಂಧವನ್ನು ದುರ್ಬಲಗೊಳಿಸುತ್ತದೆ. ಮುಂದಿನ ಸಮಯ ನಿಮಗೆ ಕಲಿಸುತ್ತದೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳುವುದು ಎಷ್ಟು ಮುಖ್ಯ ಮತ್ತು ಭಾವನೆಗಳನ್ನು ಅಡಗಿಸುವುದು ಎಷ್ಟೇ ಅಪಾಯಕಾರಿ. ಹೌದು ತುಲಾ ರಾಶಿಯವರೇ, ಜೀವನದಲ್ಲಿ ಹಳೆಯ ಪ್ರೀತಿ ವಾಪಸ್ ಕಾಣಿಸುತ್ತದೆ. ಯಾರೊಂದಿಗೂ ಮಾತುಕತೆ ನಿಂತು ಹೋಗಿತ್ತೋ ಅವರೇ ಮತ್ತೆ ಇದ್ದಕ್ಕಿದ್ದಂತೆ ಸಂಪರ್ಕಕ್ಕೆ ಬರಬಹುದು. ತುಲಾ ರಾಶಿಯವರೇ, ಹಳೆಯ ಸಂದೇಶ, ಹಳೆಯ ನೆನಪುಗಳು,
ಹಳೆಯ ಸಂಬಂಧಗಳು ಮತ್ತೆ ಮನಸ್ಸನ್ನು ಕದಲಿಸುತ್ತದೆ, ಆದರೆ ನೀವು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಪ್ರತಿ ಹಳೆಯ ಸಂಬಂಧ ಮತ್ತೆ ಚೆನ್ನಾಗಬಹುದು. ಪ್ರತಿ ಭೇಟಿ ಹೊಸ ಆಶೆಯನ್ನು ತರಬೇಕೆಂದೇನಿಲ್ಲ. ಆದ್ದರಿಂದ ನಿಮ್ಮ ಪ್ರಸ್ತುತ ಜವಾಬ್ದಾರಿಗಳು ಮತ್ತು ಭವಿಷ್ಯದ ಯೋಜನೆಯನ್ನು ಗಮನದಲ್ಲಿಟ್ಟುಕೊಂಡು ಹೆಜ್ಜೆ ಇಡಿ. ಈಗ ಮಾತನಾಡೋಣ ಆರೋಗ್ಯದ ಬಗ್ಗೆ. ತುಲಾ ರಾಶಿಯವರೇ, ಗ್ರಹಗಳು ಸಂಕೇತ ಕೊಡುತ್ತಿವೆ. ದೇಹದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಆಯಾಸ, ದೌರ್ಬಲ್ಯ, ನಿದ್ದೆಯ ಕೊರತೆ, ತಲೆನೋವು, ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು, ಒತ್ತಡ, ರಕ್ತದೊತ್ತಡದಂತಹ ಸಮಸ್ಯೆಗಳು ಕೆಲವರನ್ನು ಕಾಣಬಹುದು. ತುಲಾ ರಾಶಿಯವರೇ, ರಾತ್ರಿ ತಡವಾಗಿ ಎಚ್ಚರ ಇರುವ ಮತ್ತು ಆಹಾರದ ಮೇಲೆ ಗಮನ ಕೊಡದ ಜನರು ವಿಶೇಷ ಎಚ್ಚರಿಕೆ ವಹಿಸಬೇಕು. ನಿಮ್ಮ ದೇಹ ನಿಮಗೆ ಸಂಕೇತ ಕೊಡುತ್ತದೆ, ಆದರೆ ನೀವು ಕೆಲಸ ಮತ್ತು ಚಿಂತೆಯಲ್ಲಿ ಆ ಸಂಕೇತಗಳನ್ನು ನಿರ್ಲಕ್ಷಿಸುತ್ತೀರಿ. ಈ ತಪ್ಪು ನೀವು ಮಾಡುತ್ತೀರಿ. ಹಾಗೆ ಗಾಡಿ ಓಡಿಸುವಾಗ ಗಮನ ತುಂಬ ಮುಖ್ಯ. ಆತುರದಲ್ಲಿ ಮೊಬೈಲ್ ನೋಡುತ್ತಾ ವಾಹನ ಓಡಿಸುವುದು ಅಥವಾ ಕೋಪದಲ್ಲಿ ಡ್ರೈವ್ ಮಾಡುವುದು ನಷ್ಟದಾಯಕವಾಗಬಹುದು. ತುಲಾ ರಾಶಿಯವರೇ, ಪ್ರಯಾಣದ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಿ. ಇದು ಸ್ವಯಂದ ಸಮಯ. ಹೌದು ತುಲಾ ರಾಶಿಯವರೇ, ಭಗವಂತ ನಿಮ್ಮನ್ನು ರಕ್ಷಿಸಲು ಬಯಸುತ್ತಾರೆ, ಆದರೆ ನೀವು ಕೂಡ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕು. ತುಲಾ ರಾಶಿಯವರೇ, ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣ ಮಾಡುವ ಯೋಗ ಬರುತ್ತಿದೆ. ಇದ್ದಕ್ಕಿದ್ದಂತೆ ಮನಸ್ಸು ಭಗವಂತನ ಕಡೆ ಆಕರ್ಷಿತವಾಗುತ್ತದೆ. ನೀವು ಅನುಭವಿಸುತ್ತೀರಿ, ಕೇವಲ ಹಣವೇ ಜೀವನವಲ್ಲ, ಮನಸ್ಸಿನ ಶಾಂತಿಯೇ ಅತಿ ದೊಡ್ಡ ಸಂಪತ್ತು. ಈ ಸಮಯ ನಿಮ್ಮನ್ನು ಆಧ್ಯಾತ್ಮಿಕ ಕಡೆ ಕರೆದೊಯ್ಯುತ್ತದೆ. ಕುಟುಂಬದ ಯಾರೋ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ಆಗಬಹುದು. ಅದಕ್ಕಾಗಿ ನಿಮ್ಮ ದೊಡ್ಡವರನ್ನು ಗೌರವಿಸಿ, ಅವರ ಸೇವೆ ಮಾಡಿ, ಅವರ ಆಶೀರ್ವಾದ ಪಡೆಯಿರಿ. ಅದು ನಿಮ್ಮ ಜೀವನದ ದೊಡ್ಡ ಅಡೆತಡೆಗಳನ್ನು ಕಡಿಮೆ ಮಾಡುತ್ತದೆ. ತುಲಾ ರಾಶಿಯವರೇ, ಜೀವನದಲ್ಲಿ ಮಕ್ಕಳ ಸುಖಕ್ಕೆ ಸಂಬಂಧಿಸಿದ ಸಿಹಿ ಸುದ್ದಿಯು ಬರಬಹುದು. ಅದೇ ಕೆಲವರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿತರಾಗಿರುತ್ತಾರೆ. ಆದರೆ ನಿಧಾನವಾಗಿ ಪರಿಸ್ಥಿತಿಗಳು ಸುಧಾರಿಸುತ್ತಿರುವುದು ಕಾಣಿಸುತ್ತದೆ ಮತ್ತು ಭರವಸೆಯ ಹೊಸ ಕಿರಣಗಳು ಕಾಣಿಸುತ್ತವೆ. ಈಗ ನಿಮ್ಮ ಸ್ವಭಾವದ ಅತಿ ದೊಡ್ಡ ದೌರ್ಬಲ್ಯದ ಬಗ್ಗೆ ಮಾತನಾಡೋಣ. ನೀವು ಎಲ್ಲರನ್ನು ಖುಷಿಯಾಗಿಡಲು ಬಯಸುತ್ತೀರಿ. ತುಲಾ ರಾಶಿಯವರು, ಇದೇ ಕಾರಣಕ್ಕೆ ಅನೇಕ ಬಾರಿ ನೀವೇ ದುಃಖಿಯಾಗುತ್ತೀರಿ. ತುಲಾ ರಾಶಿಯವರೇ, ನೀವು ನಿಮ್ಮ ಆಸೆಗಳನ್ನು ಅಡಗಿಸಿಕೊಳ್ಳುತ್ತೀರಿ. ಮುಂಬರುವ ಸಮಯ ನಿಮಗೆ ಕಲಿಸುತ್ತದೆ, ಎಲ್ಲರನ್ನು ಖುಷಿಯಾಗಿಡುವುದು ಸಾಧ್ಯವಿಲ್ಲ ಎಂದು. ಜನರನ್ನು ಬಿಡುವುದು ಕೂಡ ತುಂಬ ಅಗತ್ಯ ಮತ್ತು ನಿಮ್ಮ ಕಾಲ ಮೇಲೆ ನೀವೇ ನಿಲ್ಲುವುದು ಕೂಡ ಅಷ್ಟೇ ಅಗತ್ಯ. ತುಲಾ ರಾಶಿಯವರೇ, ರಾತ್ರಿ ಸಮಯದಲ್ಲಿ ಹೆಚ್ಚು ಚಿಂತೆ ಮಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ನಕಾರಾತ್ಮಕ ಯೋಚನೆಗಳು ಬರಬಹುದು. ಆದರೆ ನೆನಪಿಡಿ, ಪ್ರತಿ ಕತ್ತಲ ರಾತ್ರಿಯ ನಂತರ ಬೆಳಕು ಖಂಡಿತ ಬರುತ್ತದೆ. ನಿಮ್ಮ ಅದೃಷ್ಟ ಪೂರ್ತಿಯಾಗಿ ಮುಚ್ಚಿ ಹೋಗಿಲ್ಲ. ಸಮಯ ನಿಮಗೆ ತಾಳ್ಮೆ ಮತ್ತು ಪಾಲುದಾರಿಕೆಯನ್ನು ಕಲಿಸುತ್ತದೆ. ಹಾಗಾಗಿ ತುಲಾ ರಾಶಿಯವರಿಗೆ ಒಂದು ದೊಡ್ಡ ಆರ್ಥಿಕ ಅವಕಾಶ ಇದ್ದಕ್ಕಿದ್ದಂತೆ ಎದುರಾಗಬಹುದು. ಈ ಅವಕಾಶ ನೌಕರಿ ಬದಲಾಯಿಸುವುದು, ಹೊಸ ಅವಕಾಶ ಶುರು ಮಾಡುವುದು ಅಥವಾ ಯಾವುದೋ ಹಳೆಯ ನಿಂತ ಕೆಲಸಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಆರಂಭದಲ್ಲಿ ಭಯವಾಗುತ್ತದೆ, ಆದರೆ ಯೋಚಿಸಿ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಟರೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಸಿಗುತ್ತದೆ. ತುಲಾ ರಾಶಿಯವರೇ, ಒಂಟಿಯಾಗಿರುವ ಜನರ ಜೀವನದಲ್ಲಿ ಹೊಸ ವ್ಯಕ್ತಿ ಬರಬಹುದು. ಆದರೆ ಆತುರದಲ್ಲಿ ಆ ಸಂಬಂಧಕ್ಕೆ ಹೊಸ ಹೆಸರು ಕೊಡಬೇಡಿ. ಮೊದಲು ಆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಿ. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕು. ಅನುಮಾನ ಮತ್ತು ತಪ್ಪು ತಿಳುವಳಿಕೆ ಸಂಬಂಧವನ್ನು ಹಾಳು ಮಾಡಬಹುದು ಮತ್ತು ಕಿತ್ತಾಟಕ್ಕೆ ಕಾರಣವಾಗಬಹುದು. ನಿಮ್ಮ ಜೀವನದಲ್ಲಿ ಒಂದು ಹೊಸ ಸಮಯ ಬರುತ್ತದೆ. ಆಗ ಇದ್ದಕ್ಕಿದ್ದಂತೆ ಯಾವುದೇ ಹಳೆಯ ಸಮಸ್ಯೆಗಳು ಮುಗಿದು ಹೋಗುತ್ತವೆ. ನೀವು ವರ್ಷಗಳಿಂದ ಚಿಂತಿಸುತ್ತಿದ್ದ ಕೆಲಸವೇ ಇದ್ದಕ್ಕಿದ್ದಂತೆ ಆಗುತ್ತಿರುವುದು ಕಾಣಿಸುತ್ತದೆ ಮತ್ತು ಈ ಬದಲಾವಣೆ ನಿಧಾನವಾಗಿ ಆಗುತ್ತದೆ, ಆದರೆ ಶಾಶ್ವತವಾಗಿರುತ್ತದೆ. ಎರಡೂ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಮುಗಿದು ಹೋಗುತ್ತವೆ ಮತ್ತು ನೆಮ್ಮದಿ ಸಿಗುತ್ತದೆ ಮತ್ತು ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ. ನೀವು ಮೊದಲಿಗಿಂತ ಹೆಚ್ಚು ಬುದ್ಧಿವಂತರಾಗಿ ಮತ್ತು ಶಾಂತವಾಗಿ ಇರುತ್ತೀರಿ. ಮೊದಲು ಯಾವ ಸಣ್ಣ ಸಣ್ಣ ವಿಷಯಗಳಿಗೂ ಚಿಂತೆ ಮಾಡುತ್ತಿದ್ದೀರೋ ಅದನ್ನೇ ಈಗ ಒಂದು ವಿಚಿತ್ರವಾದ ಬೇರೆ ದೃಷ್ಟಿಕೋನದಿಂದ ನೋಡುತ್ತೀರಿ. ಹಾಗಾಗಿ ಕೆಲವರು ನಿಮ್ಮ ವಿರುದ್ಧ ಸುಳ್ಳು ಮಾತು ಹರಡಬಹುದು, ಆದರೆ ಸಮಯದ ಜೊತೆಗೆ ಸತ್ಯವು ಎದುರಿಗೆ ಬರುತ್ತದೆ. ಹೌದು ಸ್ನೇಹಿತರೆ, ಅದಕ್ಕಾಗಿ ಪ್ರತಿ ಆರೋಪಕ್ಕೆ ತಕ್ಷಣ ಉತ್ತರ ಕೊಡುವ ಅಗತ್ಯವಿಲ್ಲ. ತುಲಾ ರಾಶಿಯವರೇ, ಅನೇಕ ಬಾರಿ ಈ ಸಮಯದಲ್ಲೇ ಅತಿ ದೊಡ್ಡ ಉತ್ತರ ಸಿಗುತ್ತದೆ. ತುಲಾ ರಾಶಿಯವರೇ, ನಿಮ್ಮ ತಾಯಿಯನ್ನು ಗೌರವಿಸಿ. ತಾಯಿಯ ಸೇವೆ ನಿಮ್ಮ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ತಾಯಿಯಿಂದ ದೂರವಿದ್ದರೆ ಮಾತಾಡಿ. ಯಾವುದಾದರೂ ಮನಸ್ತಾಪ ಇದ್ದರೆ ಅದನ್ನು ಮುಗಿಸುವ ಪ್ರಯತ್ನ ಮಾಡಿ. ನಿಮ್ಮ ಜೀವನದಲ್ಲಿ ಹಣ ಬರಲು ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ.
ಮತ್ತು ಅದೇ ಸಮಯದಲ್ಲಿ ಖರ್ಚು ಹೆಚ್ಚಾಗುತ್ತದೆ. ಅದಕ್ಕಾಗಿ ಅನಗತ್ಯ ಖರ್ಚಿನಿಂದ ತಪ್ಪಿಸಿಕೊಳ್ಳುವುದು ತುಂಬ ಅಗತ್ಯ. ನೋಡಿ ತುಲಾ ರಾಶಿಯವರೇ, ತೋರಿಸಿಕೊಳ್ಳಲು ಖರ್ಚು ಮಾಡಬೇಡಿ. ಮುಂಬರುವ ಸಮಯ ಉಳಿತಾಯ ಮಾಡಲು ಬಲವಾಗಿಸುತ್ತದೆ ಮತ್ತು ಶಿಸ್ತಿಗೆ ಮಹತ್ವ ಕೊಡುತ್ತದೆ. ಸ್ನೇಹಿತರೆ, ಅತಿ ದೊಡ್ಡ ಗೆಲುವು ನಿಮ್ಮ ತಾಳ್ಮೆಯಲ್ಲಿದೆ. ಜನರು ನಿಮ್ಮನ್ನು ಮುರಿಯಲು ಪ್ರಯತ್ನಿಸುತ್ತಾರೆ, ಆದರೆ ನೀವು ಮುರಿದು ಕೂಡ ಮತ್ತೆ ಎದ್ದು ನಿಲ್ಲುತ್ತೀರಿ. ಇದೇ ನಿಮ್ಮ ನಿಜವಾದ ಶಕ್ತಿ. ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಕಹಿ ಸುದ್ದಿ ಇದೆ. ಈ ಸುದ್ದಿ ನೌಕರಿ ಅಥವಾ ಹಣಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಆರಂಭದಲ್ಲಿ ಭಯವಾಗುತ್ತದೆ, ಆದರೆ ನಂತರ ಅದೇ ಘಟನೆ ನಿಮಗಾಗಿ ಹೊಸ ಯೋಜನೆಗಳು ಮಾಡುತ್ತದೆ. ಹೊಸ ಆರಂಭವಾಗುತ್ತದೆ. ತುಲಾ ರಾಶಿಯವರೇ, ನೀವು ವಿದ್ಯಾರ್ಥಿಗಳಾಗಿದ್ದರೆ ಇದು ಶ್ರಮದ ಸಮಯ. ಸ್ನೇಹಿತರೆ, ಗಮನ ಬೇರೆ ಕಡೆ ಹೋಗಬಾರದು. ಆದರೆ ನೀವು ಇನ್ನೂ ಶ್ರಮ ಮಾಡಿದರೆ ಮುಂಬರುವ ಸಮಯದಲ್ಲಿ ಅತಿ ದೊಡ್ಡ ಹೆಸರು ಸಿಗಬಹುದು. ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ನಿರ್ಧಾರಗಳಿರುತ್ತವೆ. ನಿಮ್ಮ ಒಂದು ನಿರ್ಧಾರ ನಿಮ್ಮ ಕೆರಿಯರ್ಗೆ ಸಂಬಂಧಿಸಿದ್ದಾಗಿರುತ್ತದೆ ಮತ್ತು ಎರಡನೇ ನಿರ್ಧಾರ ಸಂಬಂಧಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ತುಲಾ ರಾಶಿಯವರೇ, ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ತುಲಾ ರಾಶಿಯವರೇ, ಈಗ ನಿಮ್ಮ ಅದೃಷ್ಟ 7ನೇ ಆಕಾಶದಲ್ಲಿ ನಡೆಯಲಿದೆ. ನೀವು ಕನಸಿನಲ್ಲಿಯೂ ಯೋಚಿಸಿರುವುದಿಲ್ಲ, ನನ್ನ ಅದೃಷ್ಟ ಇಷ್ಟು ದೂರ ಹೋಗಬಹುದು ಎಂದು. ತುಲಾ ರಾಶಿಯವರೇ, ಎರಡನೇ ನಿರ್ಧಾರ ಸಂಬಂಧಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಎರಡು ನಿರ್ಧಾರಗಳು ಸುಲಭವಾಗಿರುವುದಿಲ್ಲ, ಆದರೆ ಈ ನಿರ್ಧಾರ ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತದೆ. ನೀವು ಕೋಪದಲ್ಲಿ ಭಾವನೆಗಳಲ್ಲಿ ಬಂದು ನಿರ್ಧಾರ ತೆಗೆದುಕೊಂಡರೆ ನಷ್ಟವಾಗಬಹುದು, ಆದರೆ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಟರೆ ಅದೇ ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ತುಲಾ ರಾಶಿಯವರೇ, ಹತ್ತಿರದ ಸ್ನೇಹಿತರಿಂದ ಮೋಸವಾಗುವ ಸಾಧ್ಯತೆ ಕಾಣಿಸುತ್ತಿದೆ. ಅದಕ್ಕಾಗಿ ಯಾರನ್ನೂ ಅತಿಯಾಗಿ ನಂಬಬೇಡಿ. ನಿಮ್ಮ ರಾಶಿಯೇ ನಿಮ್ಮ ಶಕ್ತಿ. ಇದು ಎಲ್ಲವೂ ನಿಮಗೆ ಆತ್ಮನಿರ್ಭರ ಆಗಲು ಕಲಿಸುತ್ತದೆ. ಮೊದಲು ನೀವು ಇತರರನ್ನು ಆಧರಿಸಿ ಯೋಚಿಸುತ್ತಿದ್ದೀರಿ, ಈಗ ಅದೇ ನಿಮಗೆ ನಿಮ್ಮ ಕಾಲ ಮೇಲೆ ಬಲವಾಗಿ ನಿಲ್ಲಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಮತ್ತು ನಿಮ್ಮ ನಿರ್ಧಾರಕ್ಕೆ ಪಾಲುದಾರಿಕೆ ಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಹಣದ ಸ್ಥಿತಿ ನಿಧಾನವಾಗಿ ಉತ್ತಮವಾಗುತ್ತದೆ. ಇದ್ದಕ್ಕಿದ್ದಂತೆ ನಿಂತ ಹಣ ಸಿಗಬಹುದು. ಹಳೆಯ ಕೊಟ್ಟ ಸಾಲದ ಹಣ ವಾಪಸ್ ಬರಬಹುದು. ಆದರೆ ಅದೇ ಸಮಯದಲ್ಲಿ ಹೂಡಿಕೆ ಬುದ್ಧಿವಂತಿಕೆಯಿಂದ ಮಾಡಬೇಕು. ಆಸೆಯಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ ಮತ್ತು ಯಾವುದೇ ಯೋಜನೆಯಲ್ಲಿ ತನಿಖೆ ಮಾಡದೆ ಹಣ ಹಾಕಬೇಡಿ. ತುಲಾ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಸಂತೋಷ, ಯಾವುದೇ ಕಾರ್ಯದ ಯೋಗ ಬರುತ್ತಿದೆ. ಮದುವೆ, ನಿಶ್ಚಿತಾರ್ಥ, ಪೂಜೆ ಅಥವಾ ಹೊಸ ಕೆಲಸದ ಯಾವುದಾದರೂ ಪಾರಿವಾರಿಕ ಸಂತೋಷದ ವಾತಾವರಣ ಬದಲಾಗಬಹುದು. ದೀರ್ಘ ಸಮಯದ ನಂತರ ಮನೆಯಲ್ಲಿ ನಗು ವಾಪಸ್ ಬರುತ್ತದೆ ಮತ್ತು ಕುಟುಂಬದ ಸದಸ್ಯರು ಒಬ್ಬರಿಗೊಬ್ಬರು ಹತ್ತಿರವಾಗುತ್ತಾರೆ. ದೀರ್ಘ ಸಮಯದಿಂದ ಒತ್ತಡದಲ್ಲಿದ್ದೀರೋ ಅವರಿಗೆ ನಿಧಾನವಾಗಿ ನೆಮ್ಮದಿ ಸಿಗುತ್ತದೆ. ಆದರೆ ನೀವು ನಿಮ್ಮ ದಿನಚರಿಯನ್ನು ಸುಧಾರಿಸಬೇಕು. ಸಮಯಕ್ಕೆ ಮಲಗುವುದು, ಸಮಯಕ್ಕೆ ಎದ್ದೇಳುವುದು, ದೇಹದ ಆರೈಕೆ ಮಾಡುವುದು, ಇವೆಲ್ಲ ತುಂಬ ಅಗತ್ಯ. ತುಲಾ ರಾಶಿಯವರೇ, ನಿಮ್ಮ ಅದೃಷ್ಟ ಪೂರ್ತಿಯಾಗಿ ಮುಚ್ಚಿಲ್ಲ. ಭಗವಂತ ಬಯಸುವುದು ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಗುರುತಿಸಬೇಕೆಂದು. ತುಲಾ ರಾಶಿಯವರೇ, ಮನುಷ್ಯ ಪ್ರತಿ ಕಷ್ಟದ ನಂತರವೂ ಎದ್ದು ನಿಂತಾಗ ಮಾತ್ರ ಅವನ ಅದೃಷ್ಟವು ಹೊಳೆಯುತ್ತದೆ. ಒಂದು ಸಮಯ ಬರುತ್ತದೆ, ಆಗ ನಿಮಗೆ ಎಲ್ಲವೂ ಸರಿ ಹೋಗುತ್ತಿದೆ ಎಂದು ಅನಿಸುತ್ತದೆ. ಮನಸ್ಸಿನಲ್ಲಿ ಹೊಸ ಶಕ್ತಿ ಬರುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಜನರು ನಿಮ್ಮತ್ತ ಆಕರ್ಷಿಸುತ್ತಾರೆ. ತುಲಾ ರಾಶಿಯವರೇ, ನೆನಪಿಡಿ, ಯಶಸ್ಸು ಬಂದ ನಂತರ ಅಹಂಕಾರ ಮಾಡಬೇಡಿ. ಏಕೆಂದರೆ ಗ್ರಹಗಳಲ್ಲ, ಅಹಂಕಾರವೇ ಜನರನ್ನು ಮೊದಲು ಕೆಳಗೆ ಬೀಳಿಸುತ್ತದೆ. ಇತರರನ್ನು ಸಣ್ಣವರೆಂದು ಭಾವಿಸಲು ಶುರು ಮಾಡುತ್ತಾರೆ. ಸ್ನೇಹಿತರೆ, ಇದೇ ಅಹಂಕಾರದ ಅತಿ ದೊಡ್ಡ ಶತ್ರು. ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಭಗವಂತನ ಹೆಸರಿನೊಂದಿಗೆ ಖಂಡಿತ ಸೇರಿ. ಸ್ವಲ್ಪ ಸಮಯವಾದರೂ ಮನಸ್ಸನ್ನು ಶಾಂತ ಮಾಡಲು ಪ್ರಯತ್ನಿಸಿ. ಮನಸ್ಸು ಶಾಂತವಾದಾಗ ಮಾತ್ರ ನಿರ್ಧಾರ ತೆಗೆದುಕೊಳ್ಳುವುದು ಸುಲಭವಾಗುತ್ತದೆ. ನಿಮ್ಮ ಜೀವನದಲ್ಲಿ ಬಂದಿರುವ ಮಹಾಭಾರತ ನಿಮಗೆ ಮುಗಿಸಲು ಬಂದಿಲ್ಲ. ಈ ಮಹಾಭಾರತ ನಿಮಗೆ ಹೊಸದಾಗಿ ಮಾಡಲು ಬಂದಿದೆ. ತುಲಾ ರಾಶಿಯವರೇ, ಈಗ ಇರುವ ನೋವೇ ನಾಳೆ ನಿಮ್ಮ ಶಕ್ತಿಯಾಗುತ್ತದೆ. ಈಗ ಇರುವ ಕಣ್ಣೀರೇ ನಾಳೆ ನಿಮ್ಮ ಯಶಸ್ಸಿನ ಕಾರಣವಾಗುತ್ತದೆ. ಈಗ ಇರುವ ಸಂಘರ್ಷವೇ ನಾಳೆ ನಿಮ್ಮ ಯಶಸ್ಸಿನ ಮೆಟ್ಟಿಲಾಗುತ್ತದೆ. ಆದ್ದರಿಂದ ಭಯಪಡಬೇಡಿ. ಸಮಯ ಬದಲಾಗುತ್ತಿದೆ, ಗ್ರಹಗಳು ತಿರುಗುತ್ತಿವೆ, ಅದೃಷ್ಟ ನಿಧಾನವಾಗಿ ನಿಮ್ಮ ಪರವಾಗಿ ಬರುತ್ತಿದೆ. ಕೇವಲ ತಾಳ್ಮೆಯಿಂದ ಇರಿ, ಶ್ರಮ ಮಾಡಿ, ತಪ್ಪು ಜನರಿಂದ ದೂರವಿರಿ ಮತ್ತು ನಿಮ್ಮ ಮನಸ್ಸನ್ನು ದುರ್ಬಲವಾಗಲು ಬಿಡಬೇಡಿ. ನೀವು ನಿಮ್ಮ ಮೇಲೆ ವಿಶ್ವಾಸ ಇಡಲು ಕಲಿತರೆ
ದಿನವೇ ನಿಮ್ಮ ಅರ್ಧ ಹೋರಾಟ ಮುಗಿಯುತ್ತದೆ. ಮಹಾಭಾರತದಲ್ಲಿ ಅರ್ಜುನ ಹಾಗೆ ವಿಜಯಶಾಲಿಯಾಗುತ್ತೀರಿ ಮತ್ತು ತುಳಸಿಯಂತೆ ನೆನಪಿನಲ್ಲಿ ಉಳಿಯುತ್ತೀರಿ. ಭಗವಂತ ಮನೆಗೆ ಬರಲು ತಡ ಮಾಡುತ್ತಾನೆ ಹೊರತು ಕತ್ತಲೆ ಮಾಡುವುದಿಲ್ಲ. ನಿಮ್ಮ ಶ್ರಮ, ನಿಮ್ಮ ಕಣ್ಣೀರು, ನಿಮ್ಮ ಸಂಘರ್ಷ ವ್ಯರ್ಥ ಹೋಗುವುದಿಲ್ಲ. ಹಾಗಾಗಿ ಮುಂಬರುವ ಸಮಯ ನಿಮಗೆ ನೀವು ಕಲ್ಪನೆ ಕೂಡ ಮಾಡಿರದ ಗುರುತನ್ನು ಕೊಡುತ್ತದೆ. ಹೌದು ತುಲಾ ರಾಶಿಯವರೇ, ಒಂದು ಸಮಯ ನೀವು ಸಾಮಾನ್ಯ ವ್ಯಕ್ತಿಯಿಂದ ಮಹಾನ್ ವ್ಯಕ್ತಿಯಾಗುತ್ತೀರಿ. ನಿಮ್ಮ ಒಳಗೆ ಅಪಾರ ಶಕ್ತಿ ಇದೆ. ತುಲಾ ರಾಶಿಯವರೇ, ನೀವು ಅಂತಹ ವ್ಯಕ್ತಿಯಾಗುತ್ತೀರಿ. ನಿಮ್ಮ ಶಕ್ತಿಯು ಅಪಾರವಾಗಿರುತ್ತದೆ. ಈಗ ಯಾವುದು ಗುಪ್ತವಾಗಿ ಸೂಕ್ತವಾಗಿದೆಯೋ ಆ ಸಮಯ ಅದನ್ನು ಜಾಗೃತಗೊಳಿಸುತ್ತದೆ ಮತ್ತು ನೀವು ನಿಮ್ಮ ಜೀವನವನ್ನು ಪ್ರತಿ ಕ್ಷೇತ್ರದಲ್ಲಿ, ಸ್ನೇಹಿತರೆ, ಪ್ರತಿ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ತೃಪ್ತಿ ಪಡೆಯುತ್ತೀರಿ. ತುಲಾ ರಾಶಿಯವರೇ, ಮೊದಲು ಯಾರು ಮಾತಾರಾಣಿಯ ಭಕ್ತರಾಗಿದ್ದೀರೋ, ನಿಜವಾದ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಖಂಡಿತ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾರಾಣಿ ಎಂದು ಖಂಡಿತ 3 ಬಾರಿ ಬರೆಯಿರಿ. ಹಾಗೆ ಮಾತಾರಾಣಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರುತ್ತದೆ ಮತ್ತು ಪೂರ್ತಿ ಕುಟುಂಬದ ಮೇಲೆ ಇರಲಿ. ಸ್ನೇಹಿತರೆ, ಈಗ ನಿಮ್ಮ ಸಮಯ ಕೇವಲ ಒಂದು ದೊಡ್ಡ ಬದಲಾವಣೆಯ ಸೂಚಕ ಮಾತ್ರವಲ್ಲ, ಬದಲಿಗೆ ಇದು ನಿಮ್ಮ ಜೀವನದ ಆ ತಿರುವಿನ ಸಂಕೇತವಾಗಿದ್ದು, ಅಲ್ಲಿ ನೀವು ನಿಮ್ಮ ಆತ್ಮದ ಆಳವನ್ನು ಸ್ನೇಹಿತರೆ ಎದುರು ನೋಡಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಈ ಮಹಾಭಾರತ ನಿಮ್ಮ ಧೈರ್ಯ, ಯೋಜನೆ ಮತ್ತು ನಿಮ್ಮ ಕರ್ಮಗಳ ನಡುವೆ ನಡೆಯುತ್ತದೆ ತುಲಾ ರಾಶಿಯವರೇ, ಮತ್ತು ನಿಜವಾಗಿಯೂ ಇದು ನಿಮ್ಮ ವ್ಯಕ್ತಿತ್ವದ ಆ ಅಂಶವನ್ನು ಬಯಲು ಮಾಡುತ್ತದೆ ಯಾರನ್ನು ಸಮಯವು ನಿರ್ಲಕ್ಷಿಸಿತು. ಸಾಮಾನ್ಯವಾಗಿ ನಾವು ದಿನನಿತ್ಯದ ಜೀವನದ ಓಡಾಟದಲ್ಲಿ ಇದನ್ನು ಮರೆತು ಬಿಡುತ್ತೇವೆ. ನಮ್ಮ ಅತಿ ದೊಡ್ಡ ಶಕ್ತಿ ನಮ್ಮ ಒಳಗೆ ಅಡಗಿದೆ ಎಂದು. ಸ್ನೇಹಿತರೆ, ಈ ಸಮಯ ನಿಮಗೆ ಆ ಶಕ್ತಿಯನ್ನು ಗುರುತಿಸುವ ಮತ್ತು ಎಚ್ಚರಗೊಳಿಸುವ ಅವಕಾಶ ಕೊಡುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ, ಅವನು ಸೌಂದರ್ಯ, ಕಲಾಶೀಲತೆ ಮತ್ತು ಸಂಬಂಧಗಳ ಸಂಕೇತವಾಗಿದ್ದಾನೆ. ತುಲಾ ರಾಶಿಯವರೇ, ಶುಕ್ರನು ತನ್ನ ವಿಶೇಷ ಸ್ಥಿತಿಯಲ್ಲಿದ್ದಾಗ ಅವನು ನಿಮಗೆ ಆಕರ್ಷಣೆ ಮತ್ತು ದೋಷಗಳನ್ನು ಸರಿಪಡಿಸುವ ಅದ್ಭುತ ಶಕ್ತಿ ನೀಡುತ್ತಾನೆ. ಅದು ಕೇವಲ ಬಾಹ್ಯವಲ್ಲ, ಬದಲಿಗೆ ಆಂತರಿಕ ಶುದ್ಧತೆ ಮತ್ತು ಚಾರಿತ್ರ್ಯದ ದೃಢತೆಯಲ್ಲಿದೆ. ಇದು ನಿಮ್ಮ ಆತ್ಮವನ್ನು ಹೊಳೆಯುವಂತೆ ಮಾಡುವ ಸಮಯ. ಧನ ಸಂಪತ್ತಿನ ವಿಷಯಕ್ಕೆ ಬಂದರೆ ಗ್ರಹಗಳ ಚಲನೆ ಸಂಕೇತ ಕೊಡುತ್ತಿದೆ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳು ಸ್ನೇಹಿತರೆ ಬರುತ್ತವೆ, ಆದರೆ ಇದು ನಿಮಗೆ ಆರ್ಥಿಕ ಶಿಸ್ತಿನ ಪಾಠ ಕಲಿಸುತ್ತದೆ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಬೇಕು, ನಿಜವಾದ ಧನ ಅಂದರೆ ನೀವು ಸಂಪಾದಿಸುವುದಲ್ಲ. ಸ್ನೇಹಿತರೆ, ನಿಜವಾದ ಧನ ಅಂದರೆ ನೀವು ಉಳಿಸಿ ಇಟ್ಟು ಮತ್ತು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿ ಹೆಚ್ಚಿಸಿಕೊಳ್ಳುವುದು. ತುಲಾ ರಾಶಿಯವರೇ, ಈ ಸಮಯದಲ್ಲಿ ನೀವು ನಿಮ್ಮ ಖರ್ಚುಗಳ ಮೇಲೆ ನಿಗಾ ಇಡಬೇಕು. ಅನಗತ್ಯ ವೈಭವ ಮತ್ತು ತೋರಿಸಿಕೊಳ್ಳುವ ಖರ್ಚಿನಿಂದ ದೂರವಿರುವುದೇ ಶಿಸ್ತು. ಎಲ್ಲಿ ಒಂದು ಚಿಕ್ಕ ಆರ್ಥಿಕ ತಪ್ಪು ನಿಮ್ಮ ಶ್ರಮದಲ್ಲಿ ಧೂಳಿನಲ್ಲಿ ಬೆರೆಸಬಹುದು. ಕುಟುಂಬದ ವಿಷಯದಲ್ಲಿ ಮುಂಬರುವ ಸಮಯ ನಿಮಗೆ ನಿಮ್ಮ ಸಂಬಂಧಗಳ ಹಗ್ಗವನ್ನು ಬಲವಾಗಿ ಹಿಡಿದುಕೊಳ್ಳಲು ಕಲಿಸುತ್ತದೆ ಮತ್ತು ಜಗತ್ತಿನ ಯಾವ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಈ ಸಮಯ ನಿಮಗೆ ಎತ್ತರಗಳನ್ನು ತಲುಪುವ ಅವಕಾಶ ಕೊಡುತ್ತಿದೆ. ಕೇವಲ ಅಗತ್ಯವಿರುವುದು ಈ ಅವಕಾಶವನ್ನು ಗುರುತಿಸಿ ಮತ್ತು ಸ್ನೇಹಿತರೆ, ದೃಢತೆಯಿಂದ ಮುಂದೆ ಹೋಗುವುದು. ನಿಮ್ಮ ಕಣ್ಣುಗಳಲ್ಲಿ ಚಂದ್ರನ ಹೊಳಪು ಇದೆ, ನಿಮ್ಮ ಆತ್ಮದಲ್ಲಿ ಆ ಉತ್ಸಾಹವಿದೆ. ಸ್ನೇಹಿತರೆ, ಭಗವಂತನ ಹೆಸರು ತೆಗೆದುಕೊಂಡು ನಿಮ್ಮ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ಪಡೆಯಿರಿ. ಈ ಜೀವನ ಎಂಬ ರಣಭೂಮಿಯಲ್ಲಿ ವಿಜಯವಾಗಿ ಹೊರಬನ್ನಿ. ಪ್ರತಿ ಸಂಕಟದಲ್ಲಿ ಅವಕಾಶ ಅಡಗಿದೆ ಮತ್ತು ಪ್ರತಿ ಸೋಲಿನಲ್ಲಿ ಯಶಸ್ಸಿನ ಮೆಟ್ಟಿಲು ಇದೆ. ತುಲಾ ರಾಶಿಯವರೇ, ನಿಮ್ಮ ಭವಿಷ್ಯ ಉಜ್ವಲವಾಗಿದೆ. ಕೇವಲ ನಿಮ್ಮ ತಾಳ್ಮೆಯನ್ನು ಉಳಿಸಿಕೊಳ್ಳಿ, ನಿಮ್ಮ ದಿಕ್ಕನ್ನು ಸ್ಪಷ್ಟಪಡಿಸಿ ಮತ್ತು ನಿರ್ಭೀತಿಯಿಂದ ಮುಂದೆ ಹೋಗಿ. ಇದೇ ನಿಮ್ಮ ನಿಜವಾದ ವಿಜಯವಾಗುತ್ತದೆ. ಇದೇ ನಿಮ್ಮ ನಿಜವಾದ ಮಹಾಭಾರತವಾಗುತ್ತದೆ ಮತ್ತು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಆ ಎತ್ತರಗಳ ಮಾರ್ಗದಲ್ಲಿ ಸಾಗುತ್ತದೆ. ಸ್ನೇಹಿತರೆ, ನಾವು ನಿಮ್ಮೆಲ್ಲರಿಗೂ ಇಷ್ಟನ್ನು ಹೇಳುತ್ತೇವೆ. ಮುಂಬರುವ 3 ದಿನಗಳ ಒಳಗೆ ನಿಮ್ಮ ಯೋಚನೆಗಳ ಮೇಲೆ ನಿಯಂತ್ರಣ ಇಡಬೇಕು. ಕೆರಿಯರ್ ಮತ್ತು ಕಾರ್ಯಕ್ಷೇತ್ರದ ವಿಷಯಕ್ಕೆ ಬಂದರೆ ನಿಮಗೆ ಹಣ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ನೌಕರಿ ಮಾಡುವವರು ತಮ್ಮ ಕೆಲಸದಲ್ಲಿ ಪರಿಣಿತರಾಗಬೇಕು. ನಿಮ್ಮ ಸೀನಿಯರ್ ಅಥವಾ ಬಾಸ್ ಎಂದಾದರೂ ನಿಮ್ಮನ್ನು ಹೊಗಳಿದರು ಅಥವಾ ಟೀಕಿಸಿದರು, ನೀವು ನಿಮ್ಮ ಗುರಿಯಿಂದ ಹಿಂದೆ ಸರಿಯಬಾರದು. ಹಾಗಾಗಿ ನನ್ನ ಪ್ರಾಮಾಣಿಕತೆ ಮತ್ತು ಸಮರ್ಪಣೆ ನಿಶ್ಚಿತವಾಗಿ ನಿಮ್ಮನ್ನು ಎತ್ತರಕ್ಕೆ ಕರೆದೊಯ್ಯುತ್ತದೆ. ವ್ಯಾಪಾರಿಗಳಿಗೆ ಈ ಸಮಯ ಸ್ವಲ್ಪ ಸವಾಲಿನದಾಗಿರಬಹುದು, ಆದರೆ ಹಳೆಯ ಗ್ರಾಹಕರನ್ನು
ತೃಪ್ತಿಪಡಿಸುವವರಿಗೆ ಹೊಸ ಗ್ರಾಹಕರು ಸಿಗುತ್ತಾರೆ. ಲಕ್ಷ್ಯ ಮುಂಬರುವ ಸಮಯದಲ್ಲಿ ನಿಮ್ಮ ಅದೃಷ್ಟದ ಉದಯವಾಗುತ್ತದೆ. ಈಗ ನಿಮ್ಮ ಅದೃಷ್ಟ ಸ್ನೇಹಿತರೆ ಕುದುರೆಯಿಂದಲೂ ವೇಗವಾಗಿ ಓಡುತ್ತದೆ. ಏಕೆಂದರೆ ಸ್ನೇಹಿತರೆ ನಿಮ್ಮ ಕರ್ತವ್ಯವೇ ಅತಿ ದೊಡ್ಡ ಬಲವಾಗಿದೆ. ನೀವು ಸ್ನೇಹಿತರೆ ಇಲ್ಲಿಯವರೆಗೆ ಯಾರಿಗೂ ದುಃಖ ನೋವು ಕೊಟ್ಟಿಲ್ಲ ಹಾಗೂ ಯಾರನ್ನೂ ಮೋಸ ಮಾಡಿಲ್ಲ. ಆದ್ದರಿಂದ ಶನಿ ದೇವರು ನಿಮ್ಮ ಮೇಲೆ ಕರುಣಾಮಯಿಯಾಗಿದ್ದಾರೆ. ಹೌದು ಸ್ನೇಹಿತರೆ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇವೆ. ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಎಂದರೆ ಈಗಲೇ ವಿಡಿಯೋಗೆ ಖಂಡಿತ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.